ಹಾಯ್ ಹಲೋ ನಮಸ್ಕಾರ. ಇದು ಫ್ರೀಡಮ್ ಟಿವಿಯ ಸ್ಪೆಷಲ್ ಸೆಗ್ಮೆಂಟ್. ಇವತ್ತಿನ ಒಂದು ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ವಿಶೇಷ ಅತಿಥಿಯೊಬ್ಬರು ಜಾಯ್ನ್ ಆಗ್ತಾರೆ. ಅವರು ಕ್ಯಾಪ್ಟನ್ ಅರವಿಂದ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ತಮಗೆ. ನಮಸ್ಕಾರ ಸಾಯಿಲ್ ಅವರೇ, ನಿಮ್ಮ ವೀಕ್ಷಕರಿಗೆ ನಮಸ್ಕಾರ. ಸರ್, ನಾನು ಸಾಕಷ್ಟು ಯುದ್ಧದ ಬಗ್ಗೆ ಮಾತನಾಡೋದಿದೆ. ನೀವು ಕೂಡ ಸಾಕಷ್ಟು ಮಿಲಿಟರಿಗಳಿಗೆ ಪೈಲಟ್ ತರಬೇತಿಯನ್ನು ಕೊಟ್ಟಂತಹ ವ್ಯಕ್ತಿಯೂ ಕೂಡ ಹೌದು. ಇನ್ನು ನಮ್ಮ ಭಾರತೀಯ ಇಂಡಿಯನ್ ಆರ್ಮಿಯನ್ನು ತುಂಬ ಹತ್ತಿರದಿಂದ ಗಮನಿಸಿರ್ತೀರಿ. ಸೊ ಅವ್ರ ಸ್ವಭಾವವೂ ಗೊತ್ತು, ಜೊತೆಗೆ ಅವ್ರ ಜೊತೆ ಒಡನಾಟವೂ ಇದ್ದಂತಹ ವ್ಯಕ್ತಿ ತಾವು. ಸೊ ಸಾಕಷ್ಟು ಮಾತನಾಡ್ತಾ ಹೋಗೋಣ. ಮೊದಲಿಗೆ ನಿಮ್ಮ ಪರಿಚಯ ಒಂದು ವೀಕ್ಷಕರಿಗೆ ಮಾಡಿಕೊಡಿ ಸರ್. ನಾನು ಕರ್ನಾಟಕ ಹೈಕೋರ್ಟ್ ಬ್ಯಾಂಗ್ಳೂರು ಬೆಂಚ್ ಮುಂದ್ಗಡೆ ಪ್ರಾಕ್ಟೀಸ್ ಮಾಡೋನು ಒಬ್ಬ ವಕೀಲ. ಆಮೇಲೆ ಶೋಕಿಗೋಸ್ಕರ 40 ವರ್ಷದಿಂದ ಪೈಲಟ್ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. 40 ವರ್ಷ ಆಯಿತು. ಅದರಲ್ಲಿ ಭಾಳ ಒಂದು 200-300 ಮಿಲಿಟ್ರಿ ಪೈಲಟ್ಸ್ ಅವ್ರಿಗೇನು ಸಣ್ಣ ಏರ್ಕ್ರಾಫ್ಟ್ ಮೇಲೆ 2 ಸೀಟ್ ಏರ್ಕ್ರಾಫ್ಟ್ ಮೇಲೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೀನಿ. ಆ್ಯಂಡ್ ಸಾಕಷ್ಟು ಪೈಲಟ್ಗಳಿಗೆ ನೀವು ಒಳ್ಳೆ ಟ್ರೈನ್ ಕೊಟ್ಟಿದ್ದೀರಿ. ಸೊ ಪಾಕಿಸ್ತಾನ ಈಗಾಗಲೇ ವಾರಿಗೆ ಸಿದ್ಧವಾಗಿ ನಿಂತ್ಕೊಂಡಿದೆ ಸರ್. ಭಾರತಕ್ಕೀಗ ಯುದ್ಧದ ಅಗತ್ಯತೆ ಇದೆಯಾ ಅಂತ? ಯುದ್ಧಕ್ಕೆ ಯಾವಾಗಲೂ ಅಗತ್ಯ ಇರಬಾರ್ದು. ಹಂಗೆ ನೋಡಿದ್ರೆ ಹಿಸ್ಟ್ರಿ ಹ್ಯಾಸ್ ಟಾಟ್ ಅಸ್ ವಾರ್ ಇಸ್ ನಾಟ್ ಗುಡ್ ಫಾರ್ ಎನಿಬಡಿ. ಬಟ್ ಕೆಲವು ಸಲ ಏನು ಮಾಡೋಕ್ಕಾಗುತ್ತೆ, ಸಾವರ್ನಿಟಿ ಪ್ರಶ್ನೆ ಬಂದರೆ ಆ ಜಗಳ ತುಂಬ ಜಾಸ್ತಿ ಆದಮೇಲೆ ವಾರ್ ಪರಿಸ್ಥಿತಿ ಬಂದೇ ಬರುತ್ತೆ. ಈಗಲೂ ವಾರ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ನಮಗೆ. ಬಟ್ ಭಾರತ ಸರ್ಕಾರ ಏನು ಡಿಸಿಷನ್ ತೊಗೊಳ್ತಾರೆ, ಎಷ್ಟು ಮಟ್ಟಿಗೆ ಸ್ಟ್ರೈಕ್ ಮಾಡ್ತಾರೆ, ವಾರ್ ಅವಾಯ್ಡ್ ಆದರೆ ಒಳ್ಳೆಯದು. ಬಟ್ ಇಫ್ ಇಟ್ ವಾರ್ ಬಿಕಮ್ಸ್ ಇನ್ಎವಿಟೇಬಲ್ ದೆನ್ ವಿ ಮಸ್ಟ್ ಹ್ಯಾವ್ ವಾರ್ ಆ್ಯಂಡ್ ಸಕ್ಸೀಡ್ ಇನ್ ದ ವಾರ್. ಆ್ಯಂಡ್ 1971 ನಂತರ ಈ ಮಾಕ್ ಡ್ರಿಲ್ ಎನ್ನುವಂಥ ಒಂದು ವರ್ಡ್ಸನ್ನು ನಮ್ಮ ಇಂಡಿಯನ್ ಸಿಟಿಸನ್ ಈಗ ನಮ್ಮ ಜನರೇಷನ್ ಕೇಳಿಸ್ತಾ ಇದೆ. ಈ ಮಾಕ್ ಡ್ರಿಲ್ ಬಗ್ಗೆ ಏನು ಹೇಳ್ತೀವಿ? ಮಿಲಿಟ್ರಿ ಪದಗಳಲ್ಲಿ ಡ್ರಿಲ್ ಅಂದರೆ ಒಂದು ಎಕ್ಸರ್ಸೈಸು. ಪರೇಡ್ ಹೇಗೆ ಮಾಡ್ತೀರಾ ಡಿಸಿಪ್ಲಿನ್ಗೋಸ್ಕರ, ಅದೇ ಥರ ಯಾವುದು ಕೆಲಸ ಮಾಡಬೇಕಂದ್ರೆ ಒಂದು ಡ್ರಿಲ್ ಮಾಡಬೇಕಾಗುತ್ತೆ. ಸಿವಿಲ್ನಲ್ಲಿ ಒಂದು ಬಿಲ್ಡಿಂಗ್ನಲ್ಲಿ ಫೈರ್ ಅಲಾರ್ಮ್ಗೆ ಫೈರ್ ಆಗಿಬಿಟ್ರೆ ಹೇಗೆ ಜನ ಆಚೆ ಬರಬೇಕು ಅದೂ ಒಂದು ಡ್ರಿಲ್ಲು. ಸೊ ಅಂದರೆ ಒಂದು ಸೀಕ್ವೆನ್ಸ್ ಆಫ್ ಇವೆಂಟು. ಯಾಕಂದರೆ ವಿದೌಟ್ ಪ್ರಾಕ್ಟೀಸ್ ಸಡನ್ನಾಗಿ ನಾವು ಏನೋ ಕಾರ್ಯ ಮಾಡೋಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಆಗಲ್ಲ. ಯಾವುದು ಡ್ರಾಮಾ ಇದ್ರೇನು ಮುಂಚೆ ಹಿಂದ್ಗಡೆ ರಿಹರ್ಸಲ್ ಮಾಡ್ತಾರೆ, ಡ್ರೆಸ್ ರಿಹರ್ಸಲು. ಸೊ ಡ್ರಿಲ್ ಅಂದರೆ ತಾವು ಏನು ಮಾಡಬೇಕು ಇರೋ ಟೈಮ್ನಲ್ಲಿ ಅದು ಮುಂಚೆಯಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಸೊ ದ್ಯಾಟ್ ಆ ಸಮಯ ಬರುವಾಗ ತುಂಬ ಪರ್ಫೆಕ್ಟಾಗಿ ಆ ಕೆಲಸ ಆಗಲಿ ಅಂತ. ಆ್ಯಂಡ್ ಈಗಾಗಲೇ ಇಂಡಿಯಾ ಕೂಡ ಬಹಳಷ್ಟು ಪ್ರಿಪೇರಲ್ಲಿದೆ. ಅಂದರೆ ಯಾವುದೇ ಕ್ಷಣ ಪಾಕಿಸ್ತಾನ ಏನು ಮೆಸೇಜ್ ಕೊಟ್ಟೇನು ಅಟ್ಯಾಕ್ ಮಾಡೋದಿಲ್ಲ. ಸೊ ಇಂಡಿಯಾ ಅಲರ್ಟ್ ಆಗಿ ಈಗ ಇದೆ. ಸೊ ನಮ್ಮ ಥರನೇ ಪಾಕಿಸ್ತಾನವು ಕೂಡ ಅಲರ್ಟ್ ಆಗಿರುತ್ತೆ. ಅವರು ಕೂಡ ಎಲ್ಲ ಥರದ ಪ್ರಿಪ್ರೇಷನ್ ಇರ್ತಾರೆ ಸರ್. ಅದು ಇರಬೇಕು, ಐ ಆಮ್ ಶೋರ್ ಅವ್ರು ಮಾಡ್ತಾ ಇದ್ದಾರೆ. ಬಟ್ ನಾವು ಮೀಡಿಯಾನಲ್ಲಿ ನೋಡ್ತಾ ಇರೋದು, ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾ ಇರೋದು, ಅವ್ರ ಪ್ರಿಪ್ರೇಷನ್ನು ಅಷ್ಟು ಆ ಮಟ್ಟಕ್ಕೆ ಆ ಡಿಸಿಪ್ಲಿನ್ ಇಲ್ಲ. ಅವ್ರಿಗೆ ಗೊತ್ತು ಏನಾದರೂ ಸ್ಟ್ರೈಕ್ ಆಗುತ್ತೆ ಅಂತ, ಆ ಭಯನಲ್ಲಿ ಅವ್ರ ಪ್ರಿಪರೇಷನ್ ಮಾಡೋದು ಕಾಣ್ತಾ ಇಲ್ಲ. ಬಟ್ ಡೆಫಿನೆಟ್ ಆಗಿ ಅವ್ರ ಪ್ರಿಪ್ರೇಷನ್ ಮಾಡ್ತಾ ಇರಬೇಕು. ವಿ ಶುಡ್ ನಾಟ್ ಅಂಡರ್ ಎಸ್ಟಿಮೇಟ್ ದಿ ಎನಿಮಿ. ಆ್ಯಂಡ್ ನಮ್ಮ ಇಂಡಿಯನ್ ಮಿಲಿಟ್ರಿ ಪವರ್ ನೋಡುವಾಗ 15 ಲಕ್ಷಕ್ಕೂ ಹೆಚ್ಚು ಜನ ಮಿಲಿಟ್ರಿಗಳಿದ್ದಾರೆ. ಸೊ ಅವರಲ್ಲಿರ್ತಕ್ಕಂತಹದ್ದು 4-5 ಲಕ್ಷದ ಮಿಲಿಟ್ರಿಗಳು. ಆದರೂ ಕೂಡ ಭಾರತ ಯಾವತ್ತೂ ಕೂಡ ನೇರವಾಗಿ ಯುದ್ಧ ಮಾಡ್ತೀವಿ ಅಂತೇಳಿ ಆಗಾಗ ಹೇಳ್ಕೊತಾ ಇಲ್ಲ. ಆದರೆ ಪಾಕಿಸ್ತಾನ ಮಾತ್ರ ಅವರವರ ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳೆಲ್ಲ ಕೂತ್ಕೊಂಡು ನಾವು ವಾರಿಗೆ ರೆಡಿ ಆಗ್ತಾ ಇದ್ವಿ, ನಾವು ಕೂಡ ವಾರ್ ಮಾಡ್ತೀವಿ ಅಂತ ಹೇಳ್ತೀವಿ. ಏನು ಕಾನ್ಫಿಡೆನ್ಸ್ ಅವರಲ್ಲಿ ಅಂತ? ಒಂದು ಮಾತು ನಾವು ಅರ್ಥ ಮಾಡ್ಕೋಬೇಕು, ವಾರ್ನಲ್ಲಿ ಪೇಪರ್ ಯುದ್ಧ ಆಗಲ್ವ. ಪೇಪರ್ನಲ್ಲಿ ನಾವು 15 ಲಕ್ಷ, ಅವ್ರು 4 ಲಕ್ಷ, ಅದಕ್ಕೆ ಒಂದು ದಿವಸನಲ್ಲಿ ವಾರ್ ಮುಗ್ದೋಗುತ್ತೆ. ಈ ಪಾಠ ನಾವು ಕಲ್ತಿರೋದು ರಷ್ಯಾ-ಯುಕ್ರೇನ್ ವಾರಿಂದ. ರಷ್ಯಾ-ಯುಕ್ರೇನ್ಗಿಂತ ತುಂಬ ದೊಡ್ಡ ದೇಶ. ಆಗಲೂ 3 ವರ್ಷ ಆಯಿತು. ಎಲ್ಲರೂ ತಿಳ್ಕೊಂಡಿದ್ರು 2 ದಿವಸನಲ್ಲಿ ವಾರ್ ಮುಗ್ದೋಗುತ್ತೆ, ಯುಕ್ರೇನ್ ನಿಸ್ತನಾಬೂತ್ ಆಗುತ್ತೆ ಅಂತ. ಈಗ ನೋಡಿದ್ರೆ 3 ವರ್ಷ ಆದಮೇಲೆ ಇನ್ನೂ ನಡೀತದೆ. ಕಾಂಪ್ಲೆಕ್ಸಿಟಿ ಆಫ್ ಅ ವಾರ್ ಏನಂದರೆ ಬರೀ ಇಬ್ಬರದ್ದು ಜಗಳ ಆಗಲ್ಲ. ಅದು ಬೇರೆ ಬೇರೆ ದೇಶ ಈ ಕಡೆ ಆ ಕಡೆ ಪಕ್ಷ ತೊಗೊಂಡು ಒಂದು ಆ್ಯಕ್ಸಿಸ್ ಆಗೋಗ್ಬಿಡುತ್ತೆ. ವರ್ಲ್ಡ್ ವಾರ್ ಥರ. ವರ್ಲ್ಡ್ ವಾರ್ನಲ್ಲಿ ಕೆಲವು ದೇಶಗಳು ಒಂದು ಕಡೆ ಸೇರಿದ್ರು, ಕೆಲವು ದೇಶಗಳು ಇನ್ನೊಂದು ಕಡೆ ಸೇರಿದ್ರು. ಸೊ ಅದಕ್ಕೆ ಚೈನಾ ಪಾಕಿಸ್ತಾನ ಜೊತೆಗೆ ಸೇರಿದ್ರೆ ಅವ್ರ ಕೆಪಾಸಿಟಿ ಹೆಚ್ಚಾಗುತ್ತೆ, ನಮ್ಗೆ ಅಷ್ಟು ಕಷ್ಟ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಅ ವಾರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಇಟ್ ವಿಲ್ ಬಿ ಅ ವಾರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಸಪೋರ್ಟರ್ಸ್ ಆಫ್ ಪಾಕಿಸ್ತಾನ್. ಅವ್ರ ಹತ್ರ ಆರ್ಮ್ಸ್ ಅಮ್ಯುನಿಷನ್ ಅಷ್ಟು ಇಲ್ಲ ಅಂದ್ರೂ ಬೇರೆ ದೇಶದಿಂದ ಅವ್ರಿಗೆ ಬರೋಕ್ಕೆ ಶುರು ಆಗಿಬಿಟ್ರೆ ಆ ಕ್ಯಾಲ್ಕುಲೇಷನ್ ಯಾರು ಮಾಡೋದು? ಅದಕ್ಕೆ ನೆವರ್ ಅಂಡರ್ ಎಸ್ಟಿಮೇಟ್ ದಿ ಎನಿಮಿ. ಬಿಕಾಸ್ ಯು ಆರ್ ನಾಟ್ ಫೈಟಿಂಗ್ ಜಸ್ಟ್ ಒನ್ ನೇಷನ್, ಎನಿಮಿ ನೇಷನ್. ತಾವು ಅವ್ರ ಮಿತ್ರಗಳು ಎಲ್ಲ ಬಂದುಬಿಡ್ತಾರೆ. ನೀವು ಸಣ್ಣ ಒಂದು ರೋಡ್ನಲ್ಲಿ ಆ್ಯಕ್ಸಿಡೆಂಟ್ ಆದರೆ ನೋಡಿ,
ಕೆಲವು ಜನ ಫೋನ್ ಮಾಡಿಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಕರೆದು ಬಿಡ್ತಾರೆ. ಸೊ ಅವಾಗ ಬರೀ ಇಬ್ಬರು ಜನದ್ದು ಜಗಳ ಇರಲ್ಲ, ಅದು ಇಟ್ ಬಿಕಮ್ಸ್ ಒಂದು ಗುಂಪು ವರ್ಸಸ್ ಏನದರ್ ಗುಂಪು, ಭಾಳ ಕಾಂಪ್ಲೆಕ್ಸ್ ಆಗಿ ಹೋಗ್ಬಿಡುತ್ತೆ. ಆ್ಯಂಡ್ ಈಗ ವಾರಲ್ಲೂ ಕೂಡ ಸ್ಟ್ರಾಟಜಿಗಳು ಇರ್ತಾವೆ ಸರ್. ಈಗ ಪಾಕಿಸ್ತಾನದ ಸೈನಿಕರು ಭಾರತದ ಯಾವುದಾದ್ರೂ ವೀಕ್ ಏರಿಯಾಗಳನ್ನು ಗುರುತಿಸ್ಕೊಳ್ತಾರೋ ಅವ್ರದ್ದು ಸ್ಟ್ರಾಟಜಿಗಳು ಹೆಂಗಿರುತ್ತೆ ಅಂತ ಒಂದು ಇಲ್ಲ, ಇಬ್ಬರು ಕಡೆ ಇಂಟೆಲಿಜೆನ್ಸ್ ಇದ್ದೇ ಇದೆ. ಅವ್ರಿಗೇನು 70 ವರ್ಷ ಅನ್ಸ ದೇ ಆರ್ ಗ್ಯಾದರಿಂಗ್ ಇಂಟೆಲಿಜೆನ್ಸ್ ಆನ್ ಇಂಡಿಯಾ, ವಿ ಹ್ಯಾವ್ ಇಂಟೆಲಿಜೆನ್ಸ್ ಆನ್ ದೆಮ್. ಸೊ ಇಬ್ಬರದ್ದು ಪ್ಲಸ್ ಮೈನಸ್ ಇಬ್ಬರು ದೇಶದ್ದು ಗೊತ್ತು. ಸೊ ಅದರಲ್ಲಿ ಏನು ಹೊಸದಿಲ್ಲ. ಇಟ್ಸ್ ನಾಟ್ ದ್ಯಾಟ್ ದೇ ಆರ್ ನಾಟ್ ಕಾಂಪಿಟೆಂಟ್, ದೇ ಮೆ ನಾಟ್ ಬಿ ಸೋ ಕೇಪೇಬಲ್ ಆಸ್ ಇಂಡಿಯಾ, ಬಟ್ ಕಾಂಪಿಟೆನ್ಸಿ ಅವ್ರಿಗೇನೂ ಇದೆ. ಆ್ಯಂಡ್ ಈಗ ನಮ್ಮ ಭಾರತ ಒಂದು ವೇಳೆ ಯುದ್ಧ ಮಾಡಿದ್ದೇ ಆದಲ್ಲಿ ಭಾರತ ಆಲ್ವೇಸ್ ವಿನ್ನೆ, ನಮಗೆ ಅದೊಂದು ಕಾನ್ಫಿಡೆನ್ಸ್ ಇದೆ, ನಮ್ಮ ಭಾರತ ಗೆದ್ದೇ ಗೆಲ್ಲುತ್ತೆ ಯುದ್ಧದಲ್ಲಿ ಅಂತ. ಆದರೆ ಭಾರತಕ್ಕೆ ಶಸ್ತ್ರಾಸ್ತ್ರಗಳ ಕೊರತೆ ಏನಾದರೂ ಇದೆಯಾ? ಭಾರತ ಎಲ್ಲದರಲ್ಲೂ ಪರ್ಫೆಕ್ಟಾ? ವಾರ್ ಎಷ್ಟೊತ್ತು ನಡೆಯುತ್ತೆ ಯಾರು ಗೊತ್ತಿಲ್ಲ. ಒಂದು ದಿವಸ 2 ದಿವಸ ಅಂದ್ಕೊಂಡು ಹೋಗ್ಬಿಟ್ಟು ರಷ್ಯಾ ಯುಕ್ರೇನ್ ಥರ 3 ವರ್ಷ ಆಗಿಬಿಟ್ರೆ ಕೊರತೆ ಆವಾಗ ಆಗುತ್ತೆ. ಮೊದಲನೇ ದಿವಸ 2ನೇ ದಿವಸ ಆಗಲ್ಲ. ಈಗ ನೀವು ಹಳೆ ಮುಘಲ್ ವರ್ಸಸ್ ಮರಾಠ ಶಿವಾಜಿ ವಾರ್ ನೋಡಿದ್ರೆ ಒಂದು ಕಿಲೆನಲ್ಲಿ ಅವರು ಇರ್ತಾರೆ, ಆಚೆಯಿಂದ ಅವ್ರ ಕಿಲೆ ಬೇದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ರಿಯಲ್ ವಾರ್ ಈಸ್ ಆ ಒಳಗಡೆ ರಾಷನ್ ಎಷ್ಟು ದಿವಸ ನಡೆಯುತ್ತೆ, 6 ತಿಂಗಳು 8 ತಿಂಗಳು. ಅದೇ ಥರ ಮಾಡರ್ನ್ ವಾರ್ಫೇರ್ನಲ್ಲಿ ಒಂದು ಬಾಂಬ್ ತಾವು ಹಾಕಿದರೆ 2 ಲಕ್ಷ ರೂಪಾಯಿ ಹೋಯ್ತಲ್ಲ, ಒಂದು ಸಣ್ಣ ಬಾಂಬ್ನೂ ಹಾಕಿದರೆ. ಸೊ ಆ ಇಕಾನಮಿಗೆ ತುಂಬ ದೊಡ್ಡ ಹಿಟ್ ಆಗುತ್ತೆ ಯಾವುದೂ ದೇಶ ಇರಲಿ. ಸೊ ಕ್ವೆಶನ್ ಈಸ್ ಎಂಟ್ರಿಂಗ್ ದ ವಾರ್, ಸ್ಟಾರ್ಟಿಂಗ್ ದ ವಾರ್ ಇಸ್ ನಾಟ್ ದಿ ಇಶ್ಯೂ, ಹೂ ಕ್ಯಾನ್ ಸಸ್ಟೇನ್ ಹೌ ಲಾಂಗ್. ನಾವು ತಿಳ್ಕೊಂಡಿರೋದು ಪಾಕಿಸ್ತಾನ್ ಮೇ ನಾಟ್ ಬಿ ಏಬಲ್ ಟು ಸಸ್ಟೇನ್ ದ ವಾರ್ ಫಾರ್ ವೆರಿ ಲಾಂಗ್, ವೆರ್ ಇಂಡಿಯಾ ಕ್ಯಾನ್ ಸಸ್ಟೇನ್, ಬಟ್ ಇಟ್ ಈಸ್ ಅ ಲೂಸಿಂಗ್ ಪ್ರಾಪೊಸಿಷನ್ ಫಾರ್ ಆಲ್ ದ ಕಂಟ್ರೀಸ್ ವಿಚ್ ಆರ್ ಇನ್ವಾಲ್ವ್ಡ್. ವಾರ್ ಇಸ್ ನಾಟ್ ಗುಡ್ ಫಾರ್ ಎನಿಬಡಿ. ಇನ್ನು ಸಾಕಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಸರ್, ವಾರ್ ಆದರೆ ಎಲ್ಲಾದರೂ ಬಾರ್ಡರ್ ಏರಿಯಾಗಳಲ್ಲಿ ಆಗುತ್ತೆ, ಇದು ಕಾಶ್ಮೀರ, ಹಿಮಾಚಲ್ ಪ್ರದೇಶ, ಪಂಜಾಬು, ಮ್ಯಾಂಗ್ಳೂರಿಯನ್ಸ್ ಅಥವಾ ಬೇರೆ ಬೇರೆ ವಿ ಆರ್ ಸೇಫ್ ಅನ್ನುವಂಥದ್ದು. ಕೆಲವೊಮ್ಮೆ ಈ ಕ್ಷಿಪಣಿಗಳ ಅಟ್ಯಾಕು ಕೂಡ ಆಗುತ್ತಲ್ಲ ಸರ್. ಹಳೆ ಕಾಲದಲ್ಲಿ ಅಫ್ಘಾನಿಸ್ತಾನ್ ಕಡೆಯಿಂದ ಬರೋರು ಅವರು ನಾರ್ತ್ ಇಂಡಿಯಾನಲ್ಲೇ ವಾರ್ ಆಯಿತು, ಸೌತ್ನಲ್ಲಿ ಅಷ್ಟು ವಾರ್ ಆಗಿಲ್ಲ. ಈಗ ಅವ್ರು ಕೂತ್ಕೊಂಡು ಒಂದು ಬಟನ್ ಹೊತ್ತು ಬಿಟ್ಟು ಒಂದು ಮಿಸೈಲ್ ಬಿಟ್ಟರೆ ಆ ಮಿಸೈಲ್ ರೇಂಜ್ 1000 ಕಿಲೋಮೀಟ್ರ್ 2000 ಕಿಲೋಮೀಟ್ರು. ಸೊ ಇಸ್ಲಾಮಾಬಾದ್ ಅಥವಾ ಲಾಹೋರಿಂದ ಒಂದು ಮಿಸೈಲ್ ಬಿಟ್ಟರೆ ಅದು ಬೆಂಗಳೂರು ಏನು ಡೆಲ್ಲಿ ಏನು. ಸೊ ದೆರ್ ಇಸ್ ನೋ ಪ್ಲೇಸ್ ವಿಚ್ ಇಸ್ ಔಟ್ ಆಫ್ ದಿ ಏರಿಯಾ ಆರ್ ಡೇಂಜರ್ ಆಫ್ ಅ ವಾರ್, ಸ್ಪೆಷಲಿ ವೆನ್ ಇಟ್ ಇಸ್ ಅ ನ್ಯೂಕ್ಲಿಯರ್ ವಾರ್. ವರ್ಲ್ಡ್ ವಾರ್ 2 ಹೆಂಗೆ ನಿಲ್ಲಕ್ಕೆ ಬಂತು? ಹಿರೋಶಿಮಾ ನಾಗಸಾಕಿ ಮೇಲೆ ಒಂದು ಬಾಂಬ್ ಹಾಕಿಬಿಟ್ಟು ಒಂದು ಪೂರ್ತಿ ಸಿಟಿನೇ ಮುಗಿಸ್ಬಿಟ್ರಲ್ಲ. ಲಿಟಲ್ ಮ್ಯಾನ್, ಫ್ಯಾಟ್ ಬಾಯ್ ಅನ್ನೋ. ಕರೆಕ್ಟ್. ಸೊ ಆ ಹೈ ಆಲ್ಟಿಟ್ಯೂಡ್ ಏರೋಪ್ಲೇನ್ ಎಲ್ಲಿನೂ ಕಳಿಸ್ಬೋದು ಅವರು. ಬೆಂಗಳೂರು ಮೇಲೆ ಕಳಿಸ್ಬೋದು, ಲಕ್ನೋ ಮೇಲೆ ಕಳಿಸ್ಬೋದು, ಅಥವಾ ವಿಶಾಖಪಟ್ಟಣಂ ಮೇಲೆ ಕಳಿಸ್ಬೋದು. ಆ ಹಳೆ ಕಾಲ ಹೋಯಿತು, ಲಿಮಿಟೆಡ್ ವಾರ್ ಬಿಕಾಸ್ ಆಫ್ ಜಿಯೋಗ್ರಫಿಕಲ್. ಆವಾಗ ವಾರ್ ವಾಸ್ ಫಾಟ್ ಆನ್ ದ ಲ್ಯಾಂಡ್. ಈಗ ಏರ್ ಪವರ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೂನ್ ದೆಲ್ ಬಿ ಸ್ಪೇಸ್ ವಾರ್ ಆಲ್ಸೋ, ವೇರ್ ಸ್ಯಾಟಲೈಟ್ಸ್ ಹ್ಯಾವ್ ನೋ ಜಿಯೋಗ್ರಾಫಿಕಲ್ ಲಿಮಿಟೇಷನ್ ಆಫ್ ಅ ಕಂಟ್ರಿ. ಈಗ ನಮ್ಮ ಹತ್ರ ಇರೋದು ಮಿಸೈಲು, ಪಾಕಿಸ್ತಾನದ್ದು ಯಾವುದು ಸಿಟಿ ಇದ್ದರೆ ಈಸ್ ನಾಟ್ ಔಟ್ ಆಫ್ ರೇಂಜ್ ಫಾರ್ ಅವರ್ ಮಿಸೈಲ್ಸ್. ಓಕೆ. ಆ್ಯಂಡ್ ಸರ್, ಇನ್ನು ವಾರ್ ಮಾಡ್ತೀವಿ ಅಂತ ಗೌರ್ಮೆಂಟೇ ಡಿಕ್ಲೇರ್ ಮಾಡ್ತೀವಿ ಅಂದ್ಕೊಳ್ಳಿ, ಆ ಟೈಮಲ್ಲಿ ಏನಾದ್ರು ಸಿಸ್ಟಮ್ ಇದೆಯಾ? ಅವರಿಗೆ ಇನ್ಫಾರ್ಮೇಶನ್ ಕೊಡಬೇಕು, ಆ ಥರದ್ದು ಏನು ಇರಲ್ವಾ? ಏಕಾಏಕಿ ಇಲ್ಲ, ಇದು ಮಹಾಭಾರತ ಅಲ್ಲ. ಸಾವಧಾನ್, ನಾನು ಶಸ್ತ್ರ ಬಿಡ್ತಾ ಇದ್ದೀನಿ ಆ ಥರ ಇಲ್ಲ. ಇನ್ಫ್ಯಾಕ್ಟ್ ಸರ್ಪ್ರೈಸ್ ಇಸ್ ಅ ಮೇಜರ್ ಎಲಿಮೆಂಟ್ ಆಫ್ ಮಾಡರ್ನ್ ವಾರ್ಫೇರ್. ತಾವು ಎಷ್ಟು ಸರ್ಪ್ರೈಸ್ ಆಗಿ ಉರಿ ಅಟ್ಯಾಕ್ ಎಲ್ಲ ಆಗಿತ್ತಲ್ಲ, ಬಾಲಕೋಟ್ ಉರಿ, ಇಟ್ ವಾಸ್ ಬೇಸ್ಡ್, ಸಕ್ಸಸ್ ವಾಸ್ ಬೇಸ್ಡ್ ಆನ್ ಸರ್ಪ್ರೈಸ್. So the start of the war can be a surprise all of a sudden. The government of India will consider it as the last option is my belief. And even when they decide war ಆಗ್ಬೇಕಂದ್ರೆ they will do it with a very surprise start. ಉದ್ಘೋಷಣೆ ಮಾಡಿಬಿಟ್ಟು ವಾರ್ ಮಾಡೋಕ್ಕೆ ಹೊರಡಲ್ಲ ಅಂದ್ಕೊಂಡಿದ್ದೀನಿ ನಾನು. ಎಸ್ ಎಸ್. ಆ್ಯಂಡ್ ಸರ್, ನಾವು ಈ ಫ್ಯಾಲಸ್ತೀನ್ ಇಸ್ರೇಲ್ ವಾರ್ಗಳಲ್ಲಿ ಜನ ಎಲ್ಲ ಬೀದಿಲಿ ಓಡಾಡ್ತಿರೋದು, ಮಕ್ಕಳನ್ನ ಕೈಯಲ್ಲಿ ಇಟ್ಕೊಂಡು ಜೀವ ಉಳಿಸ್ಕೊಳ್ಳೋಕೆ ಓಡಾಡ್ತಿರೋ, ಅದನ್ನೆಲ್ಲ ನೋಡಿದಾಗ ಒಂದು ವೇಳೆ ಈ ವಾರ ಆದರೆ ಎಲ್ಲಾದರೂ ಅಮಾಯಕರು ಈ ಪರಿಸ್ಥಿತಿಗೆ ಸಿಕ್ಕಿ ಹಾಕಿಕೊಳ್ಳೋ ಥರ, ಅಂದರೆ ನಾವು ಏನು ಟಿ ವಿಗಳಲ್ಲಿ ನೋಡ್ತಾ ಇದ್ವಿ ಹಾಗೆ ನಮ್ಮ ದೇಶದಲ್ಲಿ ಏನಾದರೂ ಆಗ್ಬಿಡುತ್ತಾ ಅನ್ನೋ ಒಂದು ಭಯ ಕೆಲವೊಂದು. ಇಲ್ಲ, ಮಾಡರ್ನ್ ವಾರ್ಫೇರ್ನಲ್ಲಿ ಡಿಸ್ಟ್ರಕ್ಷನ್ ಎಷ್ಟು ಜಾಸ್ತಿ ಆಗ್ಬೋದು ಅಂದರೆ ಇಟ್ ಕ್ಯಾನ್ ನಾಟ್ ಬಿ ಲಿಮಿಟೆಡ್ ಟು ಸೋಲ್ಜರ್ಸ್ ಆನ್ ದ ಬಾರ್ಡರ್. Any part of the nation is susceptible to damage, and that to severe damage. And collateral damage, which is called collateral damage, ಅಂದರೆ
ಸಿವಿಲಿಯನ್ಸ್ಗೆ ಡ್ಯಾಮೇಜ್ ಆಗೋದು ಏನು ಲೆಕ್ಕನೇ ಇಲ್ಲ. ಒಂದು ಬಾಂಬ್ ಬಿಟ್ಟರೆ ಸರ್ಜಿಕಲ್ ಸ್ಟ್ರೈಕ್ ಅಲ್ವಲ್ಲ ವಾರು, ಬರೀ ಮಿಲಿಟ್ರಿ ಅವರು ಡೆತ್ ಆಗಬೇಕು. ಇಟ್ ಕ್ಯಾನ್ ಡ್ಯಾಮೇಜ್ ಎನಿಬಡಿ ಇನ್ ಅ ರೇಡಿಯಸ್. ಈ ಹಿರೋಶಿಮಾ ನಾಗಸಾಕಿ ಏನು ಕಲ್ತಿದ್ದೀವಿ ನಾವು, ಒಂದು ಬಾಂಬ್ ಹಾಕಿಬಿಟ್ರೆ ಇಟ್ ಮೇಡ್ ನೋ ಡಿಫ್ರೆನ್ಸ್. ಸಿವಿಲಿಯನ್ ಡಿಫೆನ್ಸ್ ಅವರು ಆ ಒಂದು 40 ಕಿಲೋಮೀಟರ್ ರೇಡಿಯಸ್ನಲ್ಲಿ ಎಲ್ಲ ಭಸ್ಮ ಆಗೋಯ್ತಲ್ಲ. ಆ್ಯಂಡ್ ಸರ್, ನಾವು ತಮ್ಮ ವೃತ್ತಿ ಜೀವನಕ್ಕೆ ಬರ್ತೀನಿ. ತಾವು ಪೈಲಟ್ ಆಗಿ ಎಷ್ಟು ವರ್ಷ ಸರ್ವಿಸಲ್ಲಿದ್ರಿ? ಆಲ್ಮೋಸ್ಟ್ 40 ವರ್ಷ ಆಗೋಯ್ತು ನನಗೆ. 40 ಇಯರ್ಸ್ ಸಿನ್ಸ್ ಏಜ್ ಆಫ್ 18 ನಾನು ಹೇಳ್ಕೊಡ್ತಾ ಇದ್ದೀನಿ, ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಅಂದರೆ ನಿಮ್ಗೆ ಪ್ಯಾಷನ್ ಆಗಿತ್ತಾ ಅದು ಏನು? ಇಲ್ಲ, ಸ್ಟಾರ್ಟಿಂಗಿಂದಾನೇ ಪ್ಯಾಷನ್. ಅದಕ್ಕೆ ಏರ್ಲೈನ್ ಹೋಗಲಿಲ್ಲ. ಏರ್ಲೈನ್ ಹೋಗಿಲ್ಲ? ಇಲ್ಲ. ಬೆಂಗಳೂರಿನಲ್ಲಿ ಒಂದು ಜಕ್ಕೂರ್ ಏರೋಡ್ರೋಮ್ ಇದೆ, ಸರ್ಕಾರದ್ದು ತರಬೇತಿ ಕೇಂದ್ರ ಇತ್ತು, ಅಲ್ಲಿ ಕಲ್ತಿದ್ದೆ. ಸ್ಕಾಲರ್ಶಿಪ್ ಸಿಕ್ತು. ಆವಾಗಿಂದ ಇವತ್ತು ತನಕ ಅಲ್ಲೇ ವೀಕೆಂಡ್ ಶನಿವಾರ ಭಾನುವಾರ ಇರಲಿ ಅಲ್ಲೇ ಹೋಗಿ ಟ್ರೈನಿಂಗ್ ಕೊಡ್ತೀನಿ ನಾನು. ಆದರೆ ಈಗ ಪೈಲಟ್ ಅಂತ ಹೇಳಿದ್ರೆ ಇಷ್ಟು ಕಿಲೋಮೀಟರ್ ಏನು ನಿಮ್ಮ ಎಕ್ಸ್ಪೀರಿಯನ್ಸನ್ನು ನೋಡೋದು, ಇಷ್ಟು 1000 ಕಿಲೋಮೀಟರ್ ಅವರು ಪ್ರಯಾಣ ಮಾಡಿರಬೇಕು ಅಂತ. ನಿಮ್ದು ಎಷ್ಟು ಕಿಲೋಮೀಟರ್ ಪ್ರಯಾಣ ಆಗಿದೆ? ಇಲ್ಲ, ವಿಮಾನ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಮೇಲೆ ಡಿಪೆಂಡ್ ಇಲ್ಲ. ನೀವು ಒಂದು 2 ಅವರ್ 3 ಅವರ್ 4 ಅವರ್ ಆದಮೇಲೆ ಟಾಯ್ಲೆಟ್ ಹೋಗಲೇಬೇಕು. ಅದಕ್ಕೆ ನೀವು ಇದು ಡೈಪರ್ ಹಾಕ್ಕೋಬೋದು, ಇಲ್ಲಾಂದರೆ ತಿರ್ಗಾ ಲ್ಯಾಂಡ್ ಮಾಡಿಬಿಟ್ಟು ಅದು ಆ ಹ್ಯೂಮನ್ ಲಿಮಿಟೇಷನ್ ಬಿಟ್ಟರೆ ವಿಮಾನದ ಲಿಮಿಟೇಷನ್ ಮೈಲೇಜು. ಈಗ ನೀವು ಕಾರ್ನಲ್ಲಿ ಕೇಳ್ತಿರಲ್ಲ, ಫುಲ್ ಟ್ಯಾಂಕ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ? 700 ಕಿಲೋಮೀಟ್ರ್, 1000 ಕಿಲೋಮೀಟ್ರ್, 2000 ಕಿಲೋಮೀಟ್ರ್ ರೇಂಜ್ ಇರ್ಬೋದು ಕಾರ್ದು ಫುಲ್ ಟ್ಯಾಂಕ್ ಆಗಿ. ನಿಮ್ಮ ಕೆಪಾಸಿಟಿ ಎಷ್ಟು? ಚಾಲಕನ ಕೆಪಾಸಿಟಿ ಎಷ್ಟು? 2 ಅವರ್ಸ್, 3 ಅವರ್ಸ್, 4 ಅವರ್ಸ್, 5 ಅವರ್ಸ್. ಅದಾದಮೇಲೆ ಹ್ಯೂಮನ್ ಬ್ರೇಕ್ ತೊಗೊಳ್ಳೇಬೇಕಲ್ಲ. ಬಟ್ ಈ ಫೈಟರ್ ಪ್ಲೇನ್ಸ್ನಲ್ಲಿ ಅದು ತೊಂದರೆ ಇಲ್ಲ. ಫೈಟರ್ ಪ್ಲೇನ್ಸ್ ರೇಂಜೇ 2 ಅವರ್ 2.5 ಅವರು. ಯಾಕಂದರೆ ಅವ್ರು ಸ್ಪೀಡ್ ಎಷ್ಟು ಓಡಿಸ್ತಾರೆ ಅದರಲ್ಲಿ ಕನ್ಸಂಪ್ಷನ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಆಲ್ ಫೈಟರ್ ಪೈಲಟ್ ಫೈಟ್ಸ್ ಆರ್ ಲಿಮಿಟೆಡ್ ಟು ಲೆಸ್ ದೆನ್ ಅಬೌಟ್ 2.5 ಅವರ್ಸ್ ಆನ್ ಅನ್ ಆ್ಯಾವ್ರೇಜ್. ಸರ್, ಆ್ಯಂಡ್ ನೀವು ಮಿಲಿಟ್ರಿಗಳನ್ನು ತುಂಬ ಹತ್ತಿರದಿಂದ ನೋಡಿರ್ತೀರ, ಹಾಗೆ ಕೇಳ್ತಾ ಇದ್ದೀನಿ. ಈಗ ಭೂಮಿ ಅಲ್ಲೊಂದು ಗಡಿ ಭಾಗ ಇದೆ, ಇನ್ನು ಏನು ವಾಯುನೆಲೆ ಅಲ್ಲೂ ಕೂಡ ಒಂದು ಬಾರ್ಡರ್ ಏರಿಯಾ ಇದೆ, ಆ್ಯಂಡ್ ಜಲಮಾರ್ಗ ಅಲ್ಲೂ ಕೂಡ ನಮ್ಮ ಬಾರ್ಡರ್ಗಳಿದ್ದಾವೆ. ಸೊ ಈಗ ಯುದ್ಧ ಅಂತ ಬಂದಾಗ ಈ 3 ಕಡೆಗಳಲ್ಲೂ ಅಲರ್ಟ್ ಆಗಿರಬೇಕಾ? ಹೌದು. ಅದಕ್ಕೆ ತಾವು ನೋಡಿದ್ರೆ ಮೋದಿಯವರು ಫಸ್ಟು ಆರ್ಮಿ ಚೀಫ್ ಕರೆದ್ರು, ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ರು. ಆಮೇಲೆ ನೇವಿ ಚೀಫ್ ಕರೆದ್ಬಿಟ್ಟು ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ರು. ದೆನ್ ಏರ್ ಚೀಫ್ ಕರೆದ್ಬಿಟ್ಟು ಮಾಡಿದ್ರು. ಸೊ ಅ ಟ್ರೂ ಸಕ್ಸಸ್ ಇನ್ ವಾರ್ ವಿಲ್ ಕಮ್ ವಿತ್ ಕೋಆರ್ಡಿನೇಷನ್ ಆಫ್ ಆಲ್ 3. ಮುಂಚೆ ಬರೀ ಇನ್ಫೆಂಟ್ರಿ ಇತ್ತು, ತಾವು ಕುದುರೆ ಮೇಲೆ ಅಥವಾ ನಡ್ಕೊಂಡು ಹೋಗ್ಬಿಟ್ಟು ಸೈನಿಕರು ಫೇಸ್ ಟು ಫೇಸ್ ಫೈಟ್ ಮಾಡೋದು. ಈಗ ಕೆಲವು ಸಲ ಫಸ್ಟು ನೀವು ಇಸ್ರಾಯೇಲ್ ಹಮಾಸ್ ಫೈಟ್ ನೋಡಿದ್ರೆ 90% ಇಸ್ ಏರಿಯಲ್ ಬಾಂಬಿಂಗ್. ಅವ್ರು ಎಲ್ಲೋ ಬಂಕರ್ನಲ್ಲಿ ಕೂತ್ಕೊಂಡು ಅಲ್ಲಿಂದ ಪ್ಲೇನ್ಸ್ ಎಲ್ಲ ಲಾಂಚ್ ಮಾಡಿ ಅಥವಾ ಡ್ರೋನ್ಸ್ ಲಾಂಚ್ ಮಾಡಿ, ಅದೇ 90% ಫೈಟಿಂಗ್. ಇನ್ಫೆಂಟ್ರಿ ಫೈಟಿಂಗ್ ಲಾಸ್ಟ್ನಲ್ಲಿ ಹೋಗುತ್ತೆ ಟು ಕ್ಲಿಯರ್ ಗಲ್ಲಿ ಬೈ ಗಲ್ಲಿ, ಸ್ಟ್ರೀಟ್ ಬೈ ಸ್ಟ್ರೀಟ್ ಕ್ಲಿಯರ್ ಮಾಡೋಕ್ಕೆ. ಆ್ಯಂಡ್ ಇದೆಲ್ಲ ನಾವು ನೋಡುವಾಗ ನೇವಿಯವ್ರು ಹೋಗ್ಬಿಟ್ಟು ಸಮುದ್ರನಲ್ಲಿ ಆಕ್ಸೆಸ್ ಎಲ್ಲಿದೆ ಕಂಟ್ರೋಲ್ ಮಾಡ್ತಾರೆ. ಅಂದರೆ ಅವ್ರ ಯುದ್ಧ ಪೋತ ಆಚೆನೇ ಬರೋಕ್ಕೆ ಬಿಡಲ್ಲ, ಆ ಬ್ಲಾಕೆಡ್. ಅದು ಅವ್ರದ್ದು ಸ್ಟ್ರಾಟಜಿ ಒಂದು ಬೇರೆ. ಆ್ಯಂಡ್ ಅವರು ಎಷ್ಟು ಮಟ್ಟಿಗೆ ಪ್ರಿಪರೇಷನ್ ಆಗಿದ್ದಾರೆ ಅಂದರೆ ಪಾಕಿಸ್ತಾನದವರು 2 ತಿಂಗಳಿಗೆ ಆಗಬೇಕಾದ ಎಲ್ಲ ದವಸ ಧಾನ್ಯ ಎಲ್ಲ ಫುಡ್ಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರಂತೆ. ಅದರ ಅರ್ಥ ಅವರು ಮೆಂಟಲಿ ದೇ ಪ್ರಿಪೇರ್ಡ್ ಹೇಗೆ ಅಂತ. ಪಾಕಿಸ್ತಾನ ಅವ್ರಿಗೆ ಒಂದು ಮಾತು ಗೊತ್ತೇ ಗೊತ್ತು, ಒನ್ ಡೇ ಆರ್ ದಿ ಅದರ್ ದೇರ್ ವಿಲ್ ಬಿ ರಿಟ್ಯಾಲಿಯೇಷನ್ ಅಥವಾ ರಿಟ್ರಿಬ್ಯೂಷನು, ಪ್ರತಿಶೋಧ ಇದ್ದೇ ಇರುತ್ತೆ ಇಂಡಿಯಾ ಕಡೆಯಿಂದ. ಅದು ಯಾವಾಗ ಅವ್ರಿಗೆ ಗೊತ್ತಿಲ್ಲ, ಬಟ್ ಗೊತ್ತು ಆ ಥರ ಆಗುತ್ತೆ ಅಂತ. ಪದೇ ಪದೇ ಬೆರಳು ಹಾಕಿಬಿಟ್ಟು ನಮ್ಮ ತೊಂದರೆ ಕೊಡೋದು, ಈ ಥರ ಟೋರಿಸಮ್. ಸೊ ಅವ್ರಿಗೆ ಗೊತ್ತಿದೆ ಆಗುತ್ತೆ. ಬಟ್ ಈ ಸಲ ಅವ್ರಿಗೆ ಅನಿಸ್ತಾ ಇದೆ ನಿಜವಾಗ್ಲೂ ದೇರ್ ವಿಲ್ ಬಿ ರಿಟ್ಯಾಲಿಯೇಷನ್ ಅಂತ, ಆ ಥರ ಅವ್ರಿಗೆ ಅನಿಸ್ತಾ ಇರೋದು. ಸೊ ಡೆಫಿನೆಟಾಗಿ ಪ್ರಿಪರೇಷನ್ ಮಾಡಿರ್ತಾರೆ. ಆ್ಯಂಡ್ ಇನ್ನು ಟರ್ಕಿ ದೇಶದಿಂದ ಸಾಕಷ್ಟು ಯುದ್ಧ ವಿಮಾನಗಳನ್ನು ವೆಪನ್ಸ್ಗಳನ್ನು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದಾರೆ ಅನ್ನೋದು. ಈ ಟರ್ಕಿ ಒಂದು ದೇಶ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೆ ಸ್ಟ್ರಾಂಗ್ ಅಂತ ಹೇಗೆ? ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದು ಪಾಠ ನಾವು ಕಲಿಬೇಕು ಫ್ರಮ್ ಹಿಸ್ಟ್ರಿ. ಈಗ ಯುಕ್ರೇನ್ ವಾರ್ ನೋಡಿದ್ರೆ 3 ವರ್ಷ ಅವ್ರು ಯುಕ್ರೇನ್ ಥರ ಒಂದು ಸಣ್ಣ ದೇಶ ಹೇಗೆ ಸಸ್ಟೈನ್ ಮಾಡಿದ್ರು? 10 ಲಕ್ಷ ಜನ ಪಲಾಯನ ಮಾಡಿಬಿಟ್ಟಿದ್ದಾರೆ. ಬಟ್ ಹೇಗೆ ಸಸ್ಟೈನ್ ಮಾಡ್ತಾಯಿದ್ದಾರೆ? ಯಾಕಂದರೆ ಅಮೇರಿಕಾ ಆ್ಯಂಡ್ ಯುರೋಪಿಯನ್ ಕಂಟ್ರೀಸಿಂದ, ಜರ್ಮನಿ ಫ್ರಾನ್ಸಿಂದ ಅವ್ರಿಗೆ ಫ್ರೀಯಾಗಿ ವೆಪನ್ಸ್ ಬರ್ತಾಯಿದೆ. ಅವರು ಅದೇ ಕೊಂಡ್ಕೋಬೇಕು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಅವ್ರ ಎಕಾನಮಿ ಸಸ್ಟೈನ್ ಆಗಲ್ಲ. ಸೊ ಬೇರೆ ಕಡೆಯಿಂದ ಬರುವಾಗ ಆ್ಯಂಡ್ ಅಮೇರಿಕಾವು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ಬೋದು ಪಾಕಿಸ್ತಾನಕ್ಕೆ ಅಂತ ಹೇಳೋಕ್ಕಾಗಲ್ಲ. ಸೋ ಫಾರ್ ವಿ ಬಿಲೀವ್ ದೇ ಆರ್ ಅವರ್ ಫ್ರೆಂಡ್ಸ್, ದೇ ವಿಲ್ ಬಿ ಆನ್ ಅವರ್ ಸೈಡ್. ಅದಕ್ಕೆ ವಾರ್ ಇಸ್ ನಾಟ್ ಅಬೌಟ್ ಇಂಡಿಯಾ ಪಾಕಿಸ್ತಾನ್. ವಾರ್ ವಿಲ್ ಅಲ್ಟಿಮೇಟ್ಲಿ ಬಿ ಹೂ ಇಸ್ ಸ್ಟ್ಯಾಂಡಿಂಗ್ ಯಾರ ಜೊತೆಗೆ, ಯಾರ್ಯಾರು ಮಿತ್ರರಿದ್ದಾರೆ, ಯಾರ್ಯಾರು ಶತ್ರು ಇದ್ದಾರೆ. ಆ್ಯಂಡ್ ಈಗ
ಭಾರತಕ್ಕೂ ಕೂಡ ಸಾಕಷ್ಟು ಕಂಟ್ರಿಗಳು ಸಪೋರ್ಟ್ ಮಾಡ್ತಾ ಇದೆ, ಸೌದಿ ಅರೇಬಿಯಾದಿಂದ ಹಿಡಿದು ರಷ್ಯಾದಿಂದ ಹಿಡಿದು. ಬಟ್ ಏನೇ ಸಪೋರ್ಟ್ ಮಾಡಿದ್ರು ಕೂಡ ನಮಗೆ ಓವರ್ ಕಾನ್ಫಿಡೆನ್ಸಲ್ಲಿ ನಾವಿರಬಾರ್ದು ಅಂತ. ಓವರ್ ಕಾನ್ಫಿಡೆನ್ಸ್ ಇಸ್ ಅ ಕಿಲ್ಲರ್ ಇನ್ ಲೈಫ್, ಈವನ್ ಎಟ್ ಇಂಡಿವಿಜುವಲ್ ಲೆವೆಲ್, ಫಾರ್ಗೆಟ್ ನ್ಯಾಷನಲ್ ಲೆವೆಲ್. ಬಟ್ ಒಂದು ಒಳ್ಳೆ ಕೆಲಸ ಭಾರತ ಸರ್ಕಾರ ಮಾಡ್ತಾ ಇರೋದು, ಒಂದೇ ಸಲ ಹೋಗಿ ವಿದೌಟ್ ಪ್ರಿಪರೇಷನ್ ಫೈಟ್ ಮಾಡ್ತಾ ಇಲ್ಲ. ಡಿಪ್ಲೊಮ್ಯಾಟಿಕ್ ಆಗಿ ಎಲ್ಲ ಕಡೆ ದೇ ಟ್ರೈನ್ ಟು ಕಲೆಕ್ಟ್ ಅ ಕಂಬೈನ್ಡ್ ಒಪಿನಿಯನ್ ಅಗೇನ್ಸ್ಟ್ ಪಾಕಿಸ್ತಾನ್ ಬೈ ಎಜುಕೇಟಿಂಗ್ ಏನಾಗಿದೆ, ಯಾಕೆ ಈ ಥರ ಆಗಿದೆ ಅಂತ. ಇಸ್ರಾಯೇಲ್ ಥರ ವಿದಿನ್ ಫ್ಯೂ ಡೇಸ್ ಅಟ್ಯಾಕ್ ಮಾಡಿಲ್ಲ. ಸೊ ಕೆಲವು ಸಲ ನಮ್ಮ ಪೇಷನ್ಸ್ ಇರಲ್ಲ, ನಾನು ತಿಳ್ಕೊತೀವಿ ಆ್ಯಕ್ಷನ್ ಯಾಕೆ ತೊಗೊಳ್ತಾ ಇಲ್ಲ. ಬಟ್ ಇಂಥ ದೊಡ್ಡ ಮಟ್ಟಕ್ಕೆ ರಿಸ್ಕ್ ತೊಗೋಬೇಕಂದ್ರೆ ಎಷ್ಟು ಪ್ರಿಪ್ರೇಷನ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಸೊ ನನಗನ್ಸುತ್ತೆ ಆ ಸ್ಟೆಪ್ಸ್ನಲ್ಲಿ ಭಾರತ ಸರ್ಕಾರ ಈಗಿದೆ, ಒನ್ ಬೈ ಒನ್ ಸ್ಟೆಪ್ಸ್ ತೊಗೊಳ್ತಾ ಇದ್ದಾರೆ. ಸೊ ದ್ಯಾಟ್ ವೆನ್ ಎವರ್ ದೇ ಡಿಸೈಡ್ ಟು ಟೇಕ್ ಆ್ಯಕ್ಷನ್ ಇಟ್ ವಿಲ್ ಬಿ ವೆರಿ ವೆರಿ ಎಫೆಕ್ಟಿವ್ ಅಂತ. ಆ್ಯಂಡ್ ಕಾರ್ಗಿಲ್ ವಾರಲ್ಲೂ ಕೂಡ ಇಂಡಿಯಾ ಒಂದು ಒಳ್ಳೆಯ ರಿಸಲ್ಟನ್ನೇ ಪಡ್ಕೋತು. ಸೊ ಈಗ ಒಂದು ವೇಳೆ ನಾವು ಅದಕ್ಕಿಂತಲೂ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀವಿ. ಸೊ ಹಾಗಾಗಿ ಭಾರತ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಇಲ್ಲ, ಖಂಡಿತ ನಮ್ಮ ಇಕಾನಮಿ ಇಷ್ಟು ಚೆನ್ನಾಗಿದೆ. ವರ್ಲ್ಡ್ಸ್ 5th ಲಾರ್ಜೆಸ್ಟ್ ಇಕಾನಮಿ ಅಂದರೆ ನಮ್ಮ ಹತ್ರ ಸಾಮರ್ಥ್ಯ ಇದೆ, ನಮ್ಮ ಹತ್ರ ಹಣಕಾಸಿದೆ. ಈ ಥರ ವಾರ್ ಮಾಡೋಕ್ಕೆ ಹಣಕಾಸಿಲ್ಲ ಅಂದರೆ ಹೇಗೆ ವಾರ್ ಮಾಡ್ತೀರ ನೀವು? ನಿಮಗೆ ಯುದ್ಧದ ಅಸ್ತ್ರಗಳು ಬೇಕಂದರೆ ದುಡ್ಡು ಇರಬೇಕು ನಿಮ್ಮ ಹತ್ರ, ಸಸ್ಟೈನ್ ಮಾಡೋಕ್ಕೆ ದುಡ್ಡು ಇರಬೇಕು ನಿಮ್ಮ ಹತ್ರ. ಸೊ ಡೆಫಿನೆಟ್ಲಿ ಇಂಡಿಯಾ ಇಸ್ ಇನ್ ಅ ಬೆಟರ್ ಶೇಪ್. ಬಟ್ ವಾರ್ ಈಸ್ ನಾಟ್ ಗುಡ್ ಫಾರ್ ಎನಿ ನೇಷನ್, ಈವನ್ ಫಾರ್ ಅಮೇರಿಕಾ ವಾರ್ ಈಸ್ ನಾಟ್ ಗುಡ್. ಮೇ ಬಿ ಯು ಕ್ಯಾನ್ ಅಫೋರ್ಡ್ ಟು ಸ್ಟಾರ್ಟ್ ಅ ವಾರ್, ಅದು ಪ್ರಶ್ನೆ ಇಲ್ಲ. ಕ್ವೆಶನ್ ಇಸ್ ಸಸ್ಟೈನ್ ಮಾಡೋಕ್ಕೆ. ಆಮೇಲೆ ವಾರ್ ಆದಮೇಲೆ ರೀಬಿಲ್ಡಿಂಗ್ ಆಗಬೇಕಲ್ಲ, ಇಕಾನಮಿ ರೀಬಿಲ್ಡಿಂಗು, ಸಿಟಿ. ಈಗ ಯುಕ್ರೇನ್ ರಷ್ಯಾ ವಾರ್ ಒಂದು ದಿವಸ ನಿಲ್ಲುತ್ತೆ. ಆ ನಿಲ್ಲಾದಮೇಲೆ ಯುಕ್ರೇನ್ ರೀಬಿಲ್ಡಿಂಗ್ ಒಂದು 20 ವರ್ಷ ಆಗುತ್ತೆ. ಆ ಇಕಾನಮಿ 20 ವರ್ಷ ಹಿಂದೆ ಹೋಗಿರುತ್ತೆ. ಅದು ಒಂದು ರಿಸ್ಕ್ ನಮಗಿದೆ, ಪಾಕಿಸ್ತಾನ್ಗಿದೆ. ಎಷ್ಟು ಒಂದು ಯುದ್ಧದಲ್ಲಿ ಎಷ್ಟು ಹಿಂದೆ ಹೋಗ್ಬಿಡ್ತೀವಿ ಯಾರು ಗೊತ್ತಿಲ್ಲ. ಯುದ್ಧ ಆದಮೇಲೆ ಒಂದು ದಿವಸ ನಿಲ್ಲೇಬೇಕಲ್ಲ, ಎಂಡ್ಲೆಸ್ ವಾರ್ ಆಗಲ್ಲ. ಯಾವುದು ದೇಶ ನಿಸ್ತನಾಬೂತ್ ಆಗಲ್ಲ. ನಮಗನ್ಸುತ್ತೆ ಪಾಕಿಸ್ತಾನೇ ಮುಗ್ದೋಗ್ಬಿಡುತ್ತೆ ಅಂತ, ಅದು ಚಾನ್ಸ್ ಕಮ್ಮಿ. ಪಾಠ ಕಲಿತಾರೆ ಅವರು, ಬಟ್ ತಿರ್ಗಾ ಅವ್ರು ಮುಂದೆ ಬರಬೇಕಾದ ನಮಗೇನು ಕ್ಷತಿ ಆಗುತ್ತೆ. ಅವ್ರು ಬೈ ಚಾನ್ಸ್ ಹುಚ್ಚ ಥರ ಒಂದು ನ್ಯೂಕ್ಲಿಯರ್ ಬಾಂಬ್ ಬಿಟ್ಬಿಟ್ರೆ ಆ ಲೈಫ್ಸ್ ಎಲ್ಲ ಹೋಗೋದು ಹೆಂಗೆ ವಾಪಸ್ ಬರೋದು? ಅದಕ್ಕೆ ಹೇಳೋಣ ಅನ್ಕೊಂಡೆ ಸರ್, ಒಂದು ನ್ಯೂಕ್ಲಿಯರ್ ಬಾಂಬ್ ಅಗ್ರೆಸಿವಲ್ಲಿ ಏನಾದರೂ ಆಗೋಯ್ತಾ ಅನಾಹುತ ಏನು ಆ ಟೈಮಲ್ಲಿ ವಾತಾವರಣ ಹೆಂಗೆ ಬದಲಾಗುತ್ತೆ ಸರ್? ಒಂದು ನ್ಯೂಕ್ಲಿಯರ್ ಬಾಂಬ್ ಏನಾದರೂ ಹಿರೋಶಿಮಾ ನಾಗಸಾಕಿ ಎಕ್ಸಾಂಪಲ್ ಇದೆ ನಮ್ಮ ಮುಂದೆ ಕಡೆ. ಜಪಾನ್ ಅಂತ ಅಷ್ಟು ದೊಡ್ಡ ದೇಶ, ನಂಬರ್ 1 ಇತ್ತು ವರ್ಲ್ಡ್ ವಾರ್ನಲ್ಲಿ, ಒಂದು ಸೆಕೆಂಡ್ನಲ್ಲಿ ನಿಂತೋಗ್ಬಿಡ್ತಲ್ಲ, ನೆಲಕ್ಕೆ ಬಂದುಬಿಡ್ತು. ಯಾಕಂದರೆ ಅಷ್ಟು ಲಕ್ಷಾಂತರ ಜನ ಒಂದೇ ಕ್ಷಣನಲ್ಲಿ ಮುಗ್ದೋಯ್ತು. ಈಗಲೂ ಕೂಡ ಮಕ್ಕಳೆಲ್ಲ ಹ್ಯಾಂಡಿಕ್ಯಾಪ್ ಆಗಿ ಹೋಗ್ತಾ ಇದ್ದಾರೆ. ಹೌದು, ನೋಡಿ ಎಷ್ಟು ವರ್ಷ ಆಯಿತು. 1947ಇಂದ ಈಗ ತನಕ, 45ಇಂದ ಈಗ ತನಕ ಆಲ್ಮೋಸ್ಟ್ 80 ಇಯರ್ಸ್ ಆಗ್ತಾ ಬಂತು. ಇವತ್ತು ತನಕ ಸಫರಿಂಗ್ ನಡೀತಾ ಇದೆ. ಆ ಭೋಪಾಲ್ ಗ್ಯಾಸ್ ಟ್ರ್ಯಾಜಿಡಿ ತೊಗೊಂಡು ಇನ್ನೂ 10 ಪಟ್ಟು ನೀವು ಜಾಸ್ತಿ ಮಾಡಿದ್ರೆ ಅದನ್ನು ಮ್ಯಾಚ್ ಆಗಲ್ಲ. ನಾಟ್ ದ್ಯಾಟ್ ವಿ ಕ್ಯಾನ್ ಬಿ ಶ್ಯೂರ್ ಪಾಕಿಸ್ತಾನ್ ವಿಲ್ ನಾಟ್ ಯೂಸ್ ಅ ನ್ಯೂಕ್ಲಿಯರ್. ವಿ ಹೋಪ್ ಆ್ಯಂಡ್ ಪ್ರೇ ದಟ್ ದೇ ಡೋಂಟ್ ಯೂಸ್ ಅ ನ್ಯೂಕ್ಲಿಯರ್ ವೆಪನ್. ಬಟ್ ಇಫ್ ದೇ ಯೂಸ್ ಇಟ್, ಏನು ಪರಿಣಾಮ ಅದರದ್ದು? ಸರ್, ಪಾಕಿಸ್ತಾನದವರು ಆರಂಭದಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ನಾವು ನ್ಯೂಕ್ಲಿಯರ್ ಬಾಂಬನ್ನು ಶೋರೂಮಲ್ಲಿ ಇಟ್ಟಿರೋ ಶೋ ಪೀಸ್ ಅಲ್ಲ ಹೆಂಗೆ ಏನು ಕಾನ್ಫಿಡೆನ್ಸ್ ಅವ್ರಿಗೆ ಹಂಗೆಲ್ಲ ಮಾತಾಡ್ತಾರೆ ಅಂತ. ಶೋ ಪೀಸ್ ಅಲ್ಲ, ಇದು ಪಾಶ್ಚರಿಂಗು, ಪೊಲಿಟಿಕಲ್ ಪಾಶ್ಚರಿಂಗು. ಅದು ತೋರ್ಸೋಕ್ಕೆ ನಾವು ರೆಡಿ ಇದ್ದೀವಿ, ನಾವು ಇದನ್ನು ಮಾಡಿ. ಇಟ್ಸ್ ಅ ಡಿಟರೆಂಟ್ ಥಿಯೋರಿ. ನೀವು ಸ್ವಲ್ಪ ಹೆದರ್ಕೋಬೇಕು, ನನ್ನ ಹತ್ರ ಕತ್ತಿದೆ ಅಂತ ಆ ಥರ ಉಪಯೋಗಿಸ್ತೀನಿಲ್ಲ ಗೊತ್ತಿಲ್ಲ. ಅಷ್ಟು ಸುಲಭ ಇಲ್ಲ ಈ ಟೈಮ್ನಲ್ಲಿ, ಮಾಡರ್ನ್ ವರ್ಲ್ಡ್ನಲ್ಲಿ ನ್ಯೂಕ್ಲಿಯರ್ ವೆಪನ್ ಉಪಯೋಗಿಸೋಕ್ಕೆ. ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ, ಬಾಂಬ್ಸ್ ಇದೆ ನಿಮ್ಮ ಹತ್ರ. ಬಟ್ ಉಪಯೋಗಬೇಕಂದ್ರೆ ಪೂರ್ತಿ ಸಂಸಾರವನ್ನು ಡಿವೈಡ್ ಆಗೋಗ್ಬಿಡುತ್ತೆ, ಒಂದು ವರ್ಲ್ಡ್ ವಾರ್ 3ನೇ ಆಗೋಗ್ಬಿಡುತ್ತೆ. ಸೊ ಇದು ಬರೀ ಭಾರತ್ ಪಾಕಿಸ್ತಾನ ಮಾತಲ್ವಾ. ಆ ನ್ಯೂಕ್ಲಿಯರ್ ವೆಪನ್ ಯೂಸ್ ಆಗಿಬಿಟ್ರೆ ಇಟ್ ವಿಲ್ ಬಿ ಅ ವರ್ಲ್ಡ್ ವಾರ್ ವಿಚ್ ಇಸ್ ಬೆಸ್ಟ್ ಅವಾಯ್ಡಬಲ್. ಸೊ ಎಲ್ಲ ದೇಶ ಹಿಂದ್ಗಡೆ ಡಿಪ್ಲೊಮ್ಯಾಟಿಕ್ ಚಾನಲ್ನಲ್ಲಿ ಇಂಡಿಯಾ ಪಾಕಿಸ್ತಾನ ಟೆನ್ಷನ್ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ಎಲ್ಲ ನಡೀತಾ ಇದೆ. ಆ್ಯಂಡ್ ಸರ್, ನಿಮಗೆ ಅನಿಸುತ್ತಾ ಸರ್, ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗಬಾರ್ದಾಗಿತ್ತು, ಆಗೋಯಿತು. ಆ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿದು ಸ್ವಲ್ಪ ಲ್ಯಾಪ್ಸ್ ಇದೆಯಾ? ನೀವು ಎಲ್ಲೆಲ್ಲಿ ಸೆಕ್ಯೂರಿಟಿ ಇಡ್ತೀರ ಹೇಳಿ? ಅನ್ಕೋಬೋದು ಇಲ್ಲಿ ಸೆಕ್ಯೂರಿಟಿ ಅವ್ರು ಯಾಕಿಲ್ಲ ಅಂದರೆ, ಎಷ್ಟು ಜಾಗ ಸೆಕ್ಯೂರಿಟಿ ಇಡ್ತೀರ? 11 ಲಕ್ಷ ಆರ್ಮಿ ಅವರು,
ನೀವು ಆರ್ಮಿ, ನೇವಿ, ಏರ್ಫೋರ್ಸ್, BSF ಎಲ್ಲ ಸೇರಿದ್ರೂ 20 ಲಕ್ಷ. 20 ಲಕ್ಷ ಜನ 1.4 ಬಿಲಿಯನ್ ಜನಗಳ ಜೊತೆಗೆ ನಿಲ್ಲಕ್ಕಾಗುತ್ತಾ? ಈಗ ನೀವು ನಾಳೆ ಹೇಳಿದ್ರೆ ಎಲ್ಲ ಗಲ್ಲಿನಲ್ಲಿ ಪೊಲೀಸವರು ಇರಬೇಕು, ಸಾಧ್ಯನಾ? ಓಕೆ, ಅಪ್ ಟು ಒನ್ ಲೆವೆಲ್, ಒಂದು ಪೊಲೀಸ್ ಸ್ಟೇಷನ್ ಒಂದು ಏರಿಯಾನಲ್ಲಿದ್ದರೆ ಡಿಸಿಪ್ಲಿನ್ ಇರುತ್ತೆ. ಬಟ್ ಗಲ್ಲಿನಲ್ಲಿ ಪೊಲೀಸವರು ಇರೋಕ್ಕೆ ಸಾಧ್ಯನಾ? ಗಲ್ಲಿನಲ್ಲಿ ಸೆಕ್ಯೂರಿಟಿ ಪರ್ಸನಲ್ ಇರೋಕ್ಕೆ ಸಾಧ್ಯನಾ? ದೆನ್ ವಿಲ್ ಆಲ್ ಬಿ ಲಿವಿಂಗ್ ಇನ್ ಓಪನ್ ಜೈಲ್. ಸೊ ಭಾಳ ಸುಲಭ ಹೇಳೋದು, ಇಲ್ಲಿ ಪೊಲೀಸವ್ರು ಇರಬೇಕಿತ್ತು, ಆರ್ಮಿ ಅವ್ರು ಇರಬೇಕಿತ್ತು. ಇರುವಾಗ ನಾವು ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಮಾಡ್ತೀವಿ, ನಮಗೆ ಫ್ರೀಡಮ್ ಇಲ್ಲ, ಇಲ್ಲಿ ಹೋದರೆ ಇವ್ರು ನಿಂತಿದ್ದಾರೆ, ಅಲ್ಲಿ ಹೋದರೆ ನಿಂತಿದ್ದಾರೆ. ನಾನು ಜೆರುಸಲಮ್ ಹೋಗಿ ಬಂದೆ ಒಂದು 10 ವರ್ಷ ಮುಂಚೆ. ಅಲ್ಲಿ 24 ಗಂಟೆ ಟೆನ್ಷನ್ ಇರುತ್ತೆ ಬಿಟ್ವೀನ್ ಕ್ರಿಶ್ಚಿಯನ್ಸ್, ಜೂಸ್, ವಿಚ್ ಇಸ್ ಪ್ಯಾಲೆಸ್ಟೀನಿಯನ್ಸ್ ಆ್ಯಸ್ ವೆಲ್. ಪ್ಯಾಲೆಸ್ಟೀನಿಯನ್ ಅವರು ಬಾರ್ಡರ್ ಕ್ರಾಸ್ ಮಾಡಿ ಕೆಲಸ ಮಾಡೋಕ್ಕೆ ಇವ್ರ ಮನೆಗೆ ಬರ್ತಾರೆ. ಇಸ್ರಾಯೇಲಿ ಮನೆಯಲ್ಲಿ ಬಂದು ಮನೆ ಕೆಲಸ ಮಾಡ್ತಾರೆ, ಡೈಲಿ ಬರೋದು ಹೋಗೋದು. ದೇ ಆರ್ ಎನಿಮೀಸ್, ಬಟ್ ಆಗಲೂ ಕೆಲಸಕ್ಕೆ ಬಾರ್ಡರ್ ಕ್ರಾಸ್ ಮಾಡ್ತಾರೆ. ಟು ಇಮ್ಯಾಜಿನ್ ಏನು ಟೆನ್ಷನ್ ಇರಬೇಕು. ಅಲ್ಲಿ ಟೂರಿಸ್ಟ್ ಸ್ಪಾಟ್ನಲ್ಲಿ ಮಿಲಿಟ್ರಿ ಅವರು ಗನ್ ತೊಗೊಂಡಿರ್ತಾ ಇತ್ತು. ಆ ಥರ ಪ್ರೆಸೆನ್ಸ್. ಅದು ಒಂದು ಸಣ್ಣ ದೇಶ ಇಸ್ರಾಯೇಲ್, ಅಲ್ಲಿ ಮ್ಯಾನೇಜ್ ಮಾಡ್ಬೋದು. ನೀವು ಇಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತೀರ ಸೆಕ್ಯೂರಿಟಿ ಅವ್ರಿಗೆ? ಸೊ ಇಟ್ಸ್ ನಾಟ್ ಪ್ರಾಕ್ಟಿಕಲ್ ಟು ಎಕ್ಸ್ಪೆಕ್ಟ್ ಎಲ್ಲ ಕಡೆ ಇರಬೇಕು. ಈಗ ಅನಿಸುತ್ತೆ ಒಂದು 4 ಆರ್ಮಿ ಅವರು ಇದ್ದಿದ್ದರೆ ತೊಂದರೆ ಇರ್ತಾ ಇರಲಿಲ್ಲ. ಬಟ್ 26/11 ಏನಾಯಿತು? ಬಾಂಬೆನಲ್ಲಿ ಆ್ಯಂಟಿ ಟೆರರಿಸ್ಟ್ ಫೋರ್ಸ್ ಇತ್ತು, ಮಹಾರಾಷ್ಟ್ರ ಗೌರ್ಮೆಂಟು ಎಲ್ಲ ಇತ್ತು, ಇಂಟೆಲಿಜೆನ್ಸ್ ಇತ್ತು, ಆಗಲೂ ಅಟ್ಯಾಕ್ ಆಯಿತು. ಸೊ ಆಮೇಲೆ ಹೇಳೋಕ್ಕೆ ಭಾಳ ಸುಲಭ, ಇದು ಆಗಬಾರ್ದಿತ್ತು. ಅಫ್ಕೋರ್ಸ್ ಯಾವುದು ಟೆರರಿಸ್ಟ್ ಅಟ್ಯಾಕ್ನಲ್ಲಿ ಯಾವುದು ಡೆತ್ ಆಗಬಾರ್ದು, ಇಟ್ಸ್ ವೆರಿ ಅನ್ಫಾರ್ಚುನೇಟ್, ಬಟ್ ಇಟ್ ಈಸ್ ಅ ರಿಯಾಲಿಟಿ ಆಫ್ ಲೈಫ್. ಸರ್, ಈ ಪಾಕಿಸ್ತಾನ ಗೌರ್ಮೆಂಟ್ ಈವರೆಗೂ ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಟೆರರಿಸ್ಟ್ಗಳಿಗೂ ನಮಗೂ ಯಾವುದೇ ತರಹದ ರಿಲೇಷನ್ಶಿಪ್ ಇಲ್ಲ, ಟೆರರಿಸ್ಟ್ಗಳು ಅವ್ರದ್ದೇ ಸಪ್ರೇಟ್ ಆದಂಥ ಒಂದು ರೂಲು. ಅವರು ಅಂದರೆ ಅದರ ಅರ್ಥ, ಈ ಪಾಕಿಸ್ತಾನದಲ್ಲಿ ಇಂಟೆಲಿಜೆನ್ಸ್ ಇರುತ್ತೆ, ಅವರ ಗಮನಕ್ಕೆ ಬರದಲ್ಲೇ ಟೆರರಿಸ್ಟ್ಗಳು ಹೆಂಗೆ ಬರ್ತಾರೆ ಸರ್ ಪಾಕಿಸ್ತಾನದೊಳಗೆ? ಅದು ಇಟ್ಸ್ ಅ ಸರ್ಪ್ರೈಸಿಂಗ್ ಫ್ಯಾಕ್ಟ್. ಒನ್ ಕ್ಯಾನ್ ಓನ್ಲಿ ಬಿಲೀವ್ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಪ್ರಾಪಗಂಡ ಮಾಡ್ತಾ ಇದ್ದಾರೆ ಅಂತ. ಗೊತ್ತಿದ್ದ ಮೇಲೂ ಗೊತ್ತಿಲ್ಲ. ಒಸಾಮಾ ಬಿನ್ ಲಾದನ್ದು ಪೊಲೀಸ್ ಸ್ಟೇಷನಿಂದ 100 ಮೀಟ್ರ್ ದೂರ, ಮಿಲಿಟ್ರಿ ಟ್ರೈನಿಂಗ್ ಸೆಂಟ್ರಿಂದ 100 ಮೀಟ್ರ್ ದೂರ ಅವನು ಒಸಾಮಾ ಬಿನ್ ಲಾದನ್ ವಾಸ ಮಾಡ್ಕೊಂಡಿದ್ದ. ಅಮೇರಿಕನ್ಸ್ ಅವ್ರು ಬಂದರು, ಅವ್ನು ಸಾಯಿಸ್ಬಿಟ್ಟು ಹೋದರು. ಇವ್ರಿಗೆ ಗೊತ್ತಾಗಲಿಲ್ಲ ಆ ಥರ ಆಪ್ರೇಷನ್ ಆಗಿದೆ ಅಂತ. ಒಸಾಮಾ ಬಿನ್ ಲಾದನ್ ಇದ್ದಾನಂತ ಗೊತ್ತಿರಲಿಲ್ಲ. ಬಟ್ ಈ ದಾವೂದ್ ಇಬ್ರಾಹಿಂ ಬಗ್ಗೆ ಹಾಗೆ ಹೇಳ್ತಾರೆ. ಈ ಸಾಧ್ಯನಾ? ನಮ್ಮ ಅಕ್ಕಪಕ್ಕ ಇರೋದು ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಬಗ್ಗೆ ಮಾಹಿತಿ ಇರುತ್ತೆ, ಡೇ ಟು ಡೇ ಇರಲ್ಲ. ಬಟ್ ಅವ್ರಿಗೆ ಗೊತ್ತು ಇಂಥ ಮನೆಯಲ್ಲಿ ಇಂಥವ್ರು, ಇಂಥ ಬ್ಯಾಕ್ಗ್ರೌಂಡ್ ಅವರು ಇದ್ದಾರೆ ಅಂತ. ಸೊ ಟು ಬಿಲೀವ್ ದಟ್ ಪಾಕಿಸ್ತಾನ್ ಡಸ್ ನಾಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಪಾಕಿಸ್ತಾನ್, ಐ ಥಿಂಕ್ ಈಸ್ ಅ ಲಿಟಲ್ ಚೈಲ್ಡಿಶ್ ಅನಿಸುತ್ತೆ ನನಗೆ. ಆ್ಯಂಡ್ ಶರ್ಮಾ ಸರ್ ಅವರು ಪೈಲಟ್ ಆಗಿ 40 ವರ್ಷದ ಸರ್ವಿಸ್ ಇದೆ. ಇನ್ನು ಸರ್ ನಮ್ಮ ಕರ್ನಾಟಕದ ಯಂಗ್ಸ್ಟರ್ಸ್ಗಳಿಗೆ ಪೈಲಟ್ ಆಗಬೇಕು ಅನ್ನೋ ಮನಸ್ಸಿರುತ್ತೆ. ಕೆಲವೊಮ್ಮೆ ಮನೇಲಿ ಕಷ್ಟ, ಫಿನಾನ್ಷಿಯಲ್ ಪ್ರಾಬ್ಲಮ್ಮು, ಆದರೂ ಕೂಡ ಕಷ್ಟಪಟ್ಟು ಆಗಲೇಬೇಕು ಅಂತ ಹೇಳಿ ಹಂಗೂ ಹಿಂಗೂ ಪ್ರಯತ್ನ ಪಡೋರಿದ್ದಾರೆ. ಅಂತಹ ಯಂಗ್ಸ್ಟರ್ಸ್ಗಳಿಗೆ ಏನು ಮೆಸೇಜ್ ಕೊಡ್ತೀರಾ? ಈ ವಿಮಾನ ತರಬೇತಿನಲ್ಲಿ ಕರ್ನಾಟಕ ಹ್ಯಾಸ್ ಅ ಔಟ್ಸ್ಟ್ಯಾಂಡಿಂಗ್ ಟ್ರೆಡಿಷನು. ಮಹಾರಾಜ ಆಫ್ ಮೈಸೂರು ಏರೋಡ್ರೋಮ್ ಮಾಡಿದ್ರು ಒಂದು 70 ವರ್ಷ ಮುಂಚೆ, ಬಿಫೋರ್ ಇಂಡಿಪೆಂಡೆನ್ಸ್. ಆಮೇಲೆ ಅವರು 200 ಎಕರೆ ಕರ್ನಾಟಕ ಗೌರ್ಮೆಂಟ್ಗೆ 1935ನಲ್ಲಿ ಅಕ್ವೈರ್ ಮಾಡಿಕೊಟ್ರು, ಒಂದು ತರಬೇತಿ ಕೇಂದ್ರ ಆಗಲಿ ಅಂತ. ಅವ್ರು ಅಷ್ಟು ವಿಷನ್ ಇತ್ತು ಅವ್ರದ್ದು, ಕರ್ನಾಟಕದಲ್ಲಿ ಪೈಲಟ್ಸ್ ಆಗಬೇಕು. ಅದು ಯಾವಾಗ ವಿಮಾನ ಬಂದಿರೋದು ಯಾವಾಗ? 1903ನಲ್ಲಿ ರೈಟ್ ಬ್ರದರ್ಸ್ ಆವಿಷ್ಕಾರ ಮಾಡಿದರು. ಸೊ ವಿದಿನ್ 30 ಇಯರ್ಸ್ ಕರ್ನಾಟಕನಲ್ಲಿ ಅದು ಇಂಟ್ರೊಡ್ಯೂಸ್ ಆಗಿಬಿಟ್ಟಿತ್ತು, ಟ್ರೈನಿಂಗ್ ಇಂಟ್ರೊಡ್ಯೂಸ್ ಆಗಿಬಿಟ್ಟಿತ್ತು. ಆಮೇಲೆ ಜಕ್ಕೂರಿನಲ್ಲಿ ಸರ್ಕಾರಿ ತರಬೇತಿ ಕೇಂದ್ರ ಇದೆ, ವೈಮಾನಿಕ ತರಬೇತಿ ಕೇಂದ್ರ. ನನ್ನ ಟೈಮ್ನಲ್ಲಿ ಸ್ಕಾಲರ್ಶಿಪ್ಪು ಮತ್ತು ಇದು ಸಬ್ಸಿಡಿ ಕೊಟ್ಬಿಟ್ಟು ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ಸೆಲೆಕ್ಷನ್ ಮಾಡಿ ಇಂಡಿಯನ್ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾ ಅಂತ ಏರ್ಲೈನ್ಸ್ಗೆ ಇಲ್ಲಿಂದ ಬಹಳಷ್ಟು ಜನ ಹೋಗಿದ್ದಾರೆ. ಸೊ ಟ್ರೆಡಿಷನ್ ನಮ್ಮ ಕರ್ನಾಟಕನಲ್ಲಿ ತುಂಬ ಜಾಸ್ತಿ ಇದೆ. ಈಗ ನೋಡಿದ್ರೆ ಪೂರ್ತಿ ದೇಶದಲ್ಲಿ ಒಂದು 40-45 ತರಬೇತಿ ಕೇಂದ್ರ, ಫ್ಲೈಯಿಂಗ್ ಕ್ಲಬ್ಸ್ ಅಂತ ಹೇಳ್ತೀವಿ, ಇದ್ದಾರೆ. ಆಮೇಲೆ ಕೆಲವು ಮಕ್ಕಳು ಅಮೇರಿಕಾ ಅಥವಾ ಆಸ್ಟ್ರೇಲಿಯಾ ಅಥವಾ UK ಹೋಗಿ ಟ್ರೈನಿಂಗ್ ಮಾಡ್ಕೊಂಡು ಬರ್ತಾರೆ. ಸೊ ಮಾಹಿತಿ ಸುದ್ದಿ ಏನು ತೊಂದರೆ ಇಲ್ಲ, ಭಾಳ ಜನ ಇದ್ದಾರೆ ಫ್ಲೈಯಿಂಗ್ ಟ್ರೈನಿಂಗ್ನಲ್ಲಿ. ಒಟ್ಟಿಗೆ ನಿಮಗೆ ಅಬೌಟ್ 1.2 crores ಖರ್ಚಾಗುತ್ತೆ ಪೂರ್ತಿ ಕೋರ್ಸ್ ಮಾಡೋದು. ಯು ಬಿಕಮ್ ವಾಟ್ಸ್ ಕಾಲ್ಡ್ ಅ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್. ಆಮೇಲೆ ನಿಮಗೆ ಏರ್ಲೈನ್ನಲ್ಲಿ ಕೆಲಸ ಸಿಗ್ಬೋದು, ಅಥವಾ ಈ ವಿಜಯ್ ಸಂಕೇಶ್ವರ VRL ಅವರು ಪ್ರೈವೇಟ್ ಜೆಟ್ ಇಟ್ಕೊಂಡಿದ್ದಾರಲ್ಲ, ಆ ಥರ ಅವ್ರ ಜನ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಜಾಬ್ ಸಿಗ್ಬೋದು.
ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ದ ಎಜುಕೇಷನ್ ವಾಸ್ ಓನ್ಲಿ 10+2 ವಿತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್. ಮುಂಚೆ ಬರೀ 10th ಸ್ಟ್ಯಾಂಡರ್ಡ್ ಇತ್ತು, ಈಗ 10+2 ಮಾಡಿದ್ದಾರೆ. ಸೊ ನೀವು 4 ವರ್ಷ ಇಂಜಿನಿಯರಿಂಗ್, 5 ವರ್ಷ ಮೆಡಿಕಲ್ ಅಥವಾ 7 ವರ್ಷ ಮೆಡಿಕಲ್ ಮಾಡೋದು ಬದಲೇ ಇದು ಮಾಡ್ಬೋದು. ಇಟ್ಸ್ ಅ ವೈಬಲ್ ಆಪ್ಷನ್. ಖರ್ಚು ಅಷ್ಟೇ, ಅದಕ್ಕಿಂತ ಸ್ವಲ್ಪ ಕಮ್ಮಿನೇ, ಬಟ್ ಇಟ್ಸ್ ಅ ವೊಕೇಶ್ನಲ್ ಕೋರ್ಸ್, ಸ್ಕಿಲ್ ಬೇಸ್ಡ್ ಕೋರ್ಸ್. ತಾವು ಡ್ರೈವಿಂಗ್ ಸ್ಕೂಲ್ ಹೆಂಗೆ ಹೋಗ್ತೀರಾ ಅದೇ ಥರ ಪೈಲಟ್ ಸ್ಕೂಲ್ ಹೋಗ್ಬಿಟ್ಟು ಕಲಿಬೋದು ನೀವು. ಬರೀ ನಿಮ್ಮ ಮೆಡಿಕಲ್ ಫಿಟ್ನೆಸ್ ಚೆನ್ನಾಗಿರಬೇಕು. ಆ್ಯಂಡ್ ಸರ್, ಈಗ ನಾರ್ಮಲ್ ಪೈಲಟ್ಗಳಿಗೂ ಕೂಡ ನೀವು ಟ್ರೈನ್ ಮಾಡಿದ್ದೀರಿ ಆ್ಯಂಡ್ ಮಿಲಿಟ್ರಿಗಳಿಗೂ ಕೂಡ ಟ್ರೈನ್ ಮಾಡಿ. ಹೌದು. ಏನಾಗುತ್ತೆ, ಈ ಸಣ್ಣ ವಿಮಾನ ಫ್ಲೈ ಮಾಡಬೇಕಂದ್ರೆ ದೊಡ್ಡ ವಿಮಾನ ಫ್ಲೈ ಮಾಡೋರು ಅಥವಾ ಬೇರೆ ಟೈಪ್ ವಿಮಾನ ಅವ್ರಿಗೆ ಕನ್ವರ್ಷನ್ ಬೇಕೇ ಬೇಕು. ಈಗ ಆಟೋಮೊಬೈಲ್ಸ್ನಾಗ ನೀವು ಒಂದು ಸ್ಕೂಟ್ರ್ ಕಲಿತೀರ, ಆಮೇಲೆ ಯಾವುದಾದ್ರೂ ಸ್ಕೂಟ್ರ್ ಹೋಗಿ ಓಡಿಸ್ಬಿಡ್ತೀರ. ಏವಿಯೇಷನಲ್ಲಿ ಆ ಥರ ಇಲ್ಲ. ನಿಮಗೆ ಒಂದು ಪರ್ಟಿಕ್ಯುಲರ್ ವಿಮಾನಗೆ ಲೈಸೆನ್ಸ್ ಸಿಕ್ಕಿರುತ್ತೆ. ಇನ್ನೊಂದು ವಿಮಾನ ಕಲಿಬೇಕಂದ್ರೆ ಆ ಇನ್ಸ್ಟ್ರಕ್ಟರ್ ಹತ್ರ ಹೋಗ್ಬಿಟ್ಟು ನೀವು ಕಲಿಬೇಕಾಗುತ್ತೆ. ಬಿಕಾಸ್ ಒಂದು ಮಿಸ್ಟೇಕ್ ತಪ್ಪಾಗಿಬಿಟ್ರೆ ಇಟ್ ಕ್ಯಾನ್ ಬಿ ಫೇಟಲ್. 2 ವೀಲರ್ನಲ್ಲಿ ಮ್ಯಾಕ್ಸಿಮಮ್ ಬಿಡ್ತೀರಾ ನೀವು, ಅಥವಾ ಒಂದು ಸಣ್ಣ ಡಿಕ್ಕಿ ಹೊಡಿತೀರ. ಇಲ್ಲಿ ತಪ್ಪಾಗಿಬಿಟ್ರೆ ಯು ಆರ್ ಫಿನಿಶ್ಡ್. ಎಸ್, ಇಷ್ಟೊತ್ತು ಶರ್ಮಾ ಅವರು ತನ್ನ 40 ವರ್ಷದ ಅವರ ಸರ್ವೀಸು ಜೊತೆಗೆ ಅವರ ಅನುಭವ ಜೊತೆಗೆ ಮಿಲಿಟರಿ ಪಡೆಯ ಬಗ್ಗೆಯೂ ಜೊತೆಗೆ ಯುದ್ಧದ ಉನ್ಮಾದ, ಪಾಕಿಸ್ತಾನಕ್ಕಿರ್ತಕ್ಕಂಥ ಉನ್ಮಾದ ಜೊತೆಗೆ ಭಾರತಕ್ಕೆ ಇರ್ತಕ್ಕಂತಹ ಪ್ರತ್ಯುತ್ತರದ ಒಂದು ಸಿದ್ಧತೆ, ಎಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ಮಾತನಾಡಿದ್ರು. ಶರ್ಮಾ ಸರ್, ನಿಮ್ಮ ಅದ್ಭುತವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಿ, ತಮಗೆ ಧನ್ಯವಾದ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನ ಸಾಮಾನ್ಯರ ಶಕ್ತಿ.